ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮನೆಯಲ್ಲೇ ಯಾವುದು ಸಾಸನ್ನು ಬಳಸದೆ, ಚಿಲ್ಲಿ ಸಾಸ್, ಸೋಯಾ ಸಾಸ್, ವಿನೆಗರ್ ಏನು ಬಳಸ್ದೇ ಮನೆಯಲ್ಲೇ ಈಸಿಯಾಗಿ ರುಚಿಯಾಗಿ ಕ್ಯಾಬೇಜ್ ಮಂಚೂರಿಯನ್ನ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಮನೇಲಿ ಒಂದು ಸಲ ಮಾಡಿ ನೋಡಿ. ಹೊರಗಡೆ ಹೇಗೆ ಸಿಗುತ್ತೋ ಅದೇ ರೀತಿ ರುಚಿ ಇರುತ್ತೆ. ರುಚಿಯಲ್ಲಿ ಏನು ಡಿಫ್ರೆನ್ಸ್ ಇರಲ್ಲ. ನಾವು ಮನೆಯಲ್ಲೇ ಇರೋ ಪದಾರ್ಥಗಳಿಂದ ಇದನ್ನು ಮಾಡ್ಬೋದು. ನಾನಿಲ್ಲಿ ಒಂದು ಬೌಲಲ್ಲಿಗೆ ಒಂದು 3 ಮೆಣಸಿನ್ಕಾಯಿನ ಒಣಮೆಣಸಿನ್ಕಾಯಿನ ತುಂಬ ಬಿಸಿಯಾಗಿರೋ ನೀರು ಹಾಕಿ ಒಂದು 3ರಿಂದ 5 ನಿಮಿಷ ನೆನೆಯಕ್ಕೆ ಹಾಕಿ ಇಡ್ತಾ ಇದ್ದೀನಿ. ನೀವು ಖಾರ ಜಾಸ್ತಿ ತಿಂತೀರಾ ಅಂದರೆ ಇನ್ನೂ 2-3 ಜಾಸ್ತಿ ಸೇರಿಸ್ಕೊಬೋದು. ನಾವು ಡ್ರೈ ಮಂಚೂರಿ ಮಾಡುವಾಗ ಕೂಡ ಖಾರದ ಪುಡಿ ಹಾಕೋದ್ರಿಂದ ನೀವು ನೋಡ್ಕೊಂಡು ಖಾರ ಹಾಕ್ಕೊಳ್ಳಿ. ಮಕ್ಕಳೆಲ್ಲ ತಿಂತಾರಂದರೆ ಖಾರ ಕಡಿಮೆನೇ ಹಾಕಿ. ಇಲ್ಲಿ ಒಂದು ಅಗಲವಾಗಿರೋ ಪಾತ್ರೆಯಲ್ಲಿ ನಾನು ಕ್ಯಾಬೇಜ್ನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊತಾ ಇದ್ದೀನಿ. ತುಂಬ ಸಣ್ಣದಾಗಿದ್ದರೆ ಚೆನ್ನಾಗಿರುತ್ತೆ. ನೋಡಿ, ನಾನು ಈ ರೀತಿಯಾಗಿ ಹೆಚ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಚಮಚ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ನಾವು ಇಲ್ಲಿ ಖಾರದ ಪುಡಿನ ನೋಡ್ಕೊಂಡು ಹಾಕ್ಕೊಬೇಕು. ಯಾಕಂದರೆ ಮಕ್ಕಳೆಲ್ಲ ಮನೇಲಿ ತಿನ್ನೋರಿದ್ರು ಅಂದರೆ ಜಾಸ್ತಿ ಖಾರ ತಿನ್ನೋಕ್ಕೆ ಇಷ್ಟಪಡಲ್ಲ ಅವರು. ನಾನಿವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ನೀರು ಕೂಡ ಬಿಡುತ್ತೆ, ನೀವು ನೋಡ್ತಿರ್ಬೋದು. ಇವಾಗ ನಾನು ಒಂದು ಬೌಲಲ್ಲಿ ಅರ್ಧ ಬೌಲ್ ಆಗುವಷ್ಟು ಕಾರ್ನ್ಫ್ಲವರ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ಅದೇ ಬೌಲಲ್ಲಿ ಅರ್ಧ ಬೌಲಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. 2 ಸಮ ಪ್ರಮಾಣದಲ್ಲೇ ನಾವಿಲ್ಲಿ ತಗೋಬೇಕು. ಇದನ್ನೆಲ್ಲ ತಗೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇಲ್ಲಿ ನಾವು ನೀರು ಹಾಕೋ ಅವಶ್ಯಕತೆನೇ ಇರಲ್ಲ, ಯಾಕಂದರೆ ಕ್ಯಾಬೇಜಲ್ಲಿ ಉಪ್ಪು ಸೇರಿದ ನಂತರ ಅದು ನೀರು ಬಿಡೋಕ್ಕೆ ಶುರು ಆಗುತ್ತೆ. ಹಾಗಾಗಿ ನಾವು ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ನೀರನ್ನು ಬಿಡ್ತಾ ಇದೆ, ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ನೋಡಿ. ನಿಮ್ದು ಅಕಸ್ಮಾತ್ ಏನಾದರೂ ತೆಳು ಆಯಿತು, ನೀರು ಜಾಸ್ತಿ ಬಿಡ್ತು ಅಂತ ಅಂದರೆ ನೀವು ಅದಕ್ಕೆ ಇನ್ನೂ 2 ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು ಹಾಗೆ 2 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರ್ನ ಹಾಕ್ಬೋದು. ಇವಾಗ ನಾನಿಲ್ಲಿ ಒಂದು ಸಣ್ಣ ಬಾಣಲೆಯಲ್ಲಿ ಎಣ್ಣೆನ ಕಾಯಕ್ಕಿಟ್ಟಿದ್ದೆ, ಅದು ಕೂಡ ಕಾದಿದೆ. ಈಗ ನಾವು ರೌಂಡ್ ಬಾಲ್ ಥರ ಮಾಡಿಕೊಂಡು ಇದರಲ್ಲಿ ಕರಿಯೋಕ್ಕೆ ಹಾಕ್ಕೊಬೇಕು. ನಾವು ಫುಲ್ ಮೀಡಿಯಮ್ ಫ್ಲೇಮಲ್ಲಿ ಇದನ್ನ ಫ್ರೈ ಮಾಡ್ಕೊಬೇಕು. ಇದು ಚೆನ್ನಾಗೇ ಫ್ರೈ ಆಗಬೇಕು. ಕಲರ್ ಚೇಂಜ್ ಆಗೋ ತನಕ ನಾವು ಇದನ್ನ ಫ್ರೈ ಮಾಡಬೇಕು. ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ನಾವು ಇದನ್ನು ಫ್ರೈ ಮಾಡೋಕ್ಕೆ ಹಾಕಿದ ತಕ್ಷಣವೇ ನಾವು ಚಮಚದಿಂದ ಕರಡಬಾರ್ದು. 1 ನಿಮಿಷ ಅದರಲ್ಲೇ ಬಿಟ್ಟು ನಂತರ ಇದು ಮಾಡಬೇಕು. ಆವಾಗ ಒಡೆಯೋದಿಲ್ಲ. ಕೆಲವೊಬ್ರು ಏನು ಮಾಡಿಬಿಡ್ತಾರೆ, ಹಾಕಿದ ತಕ್ಷಣವೇ ಇದು ಮಾಡಿಬಿಡ್ತಾರೆ, ಆವಾಗ ಒಡೆದೋಗುತ್ತೆ. ಇವಾಗ ಫ್ರೈ ಆಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ, ನೀವು ನೋಡ್ತಿರ್ಬೋದು. ಇದನ್ನು ನಾನು ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ತಾಯಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಅದರಲ್ಲಿ ನೀರು ಸಮೇತ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಇಲ್ಲಿ ನಾನೊಂದು ಮೀಡಿಯಮ್ ಸೈಜ್ನ 3 ಟೊಮೆಟೊನ ತೊಗೊಂಡಿದ್ದೀನಿ ಸಾಸ್ ಮಾಡೋದಕ್ಕೆ. ಹಾಗೆ ಒಂದು ಬೆಳ್ಳುಳ್ಳಿನ ಫುಲ್ ಬಿಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ. 1/4 ಚಮಚದಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಇದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ. ಅಕಸ್ಮಾತ್ ನುಣ್ಣಗೆ ರುಬ್ಕೊಳ್ಳೋಕ್ಕಾಗಿಲ್ಲ ಅಂದರೆ ನೀವು ಒಂದು ಸೋಸ್ಕೊಬೋದು ಇದನ್ನ. ನಾನಿಲ್ಲಿ ಗೋಬಿನ ಮತ್ತೆ ಇನ್ನೊಂದು ಸಲ ಎಣ್ಣೆನ ಕಾಯಕ್ಕಿಟ್ಟು ಮತ್ತೆ 1-2 ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ. ಆವಾಗ ಗೋಬಿ ತುಂಬ ಕ್ರಿಸ್ಪಿಯಾಗಿರುತ್ತೆ, ಹೊರಗಡೆಯಿಂದ ತುಂಬ ಚೆನ್ನಾಗೇ ಬರುತ್ತೆ. ಇವಾಗ ನಾನು ಇದನ್ನ ತೆಗಿತಾ ಇದ್ದೀನಿ ಮತ್ತೆ 2 ನಿಮಿಷ ಆದಮೇಲೆ. ತುಂಬ ಫ್ರೈ ಮಾಡೋಕೆ ಹೋಗಬೇಡ್ರಿ, ಸೀದೋಗ್ಬಿಡುತ್ತೆ. ಇವಾಗ ತೆಗೆದಿಟ್ಕೊಂಡು ಇವಾಗ ಇನ್ನೊಂದು ಬಾಣಲಿಲಿ ನಾನು ಅದೇ ಎಣ್ಣೆನ 1-2 ಸ್ಪೂನ್ ಆಗುವಷ್ಟು ಎಣ್ಣೆ ತೊಗೊಂಡು 1-2 ಬೆಳ್ಳುಳ್ಳಿ ಹೆಸರನ್ನ ಸಣ್ಣಕ್ಕೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಇದನ್ನ ಸ್ವಲ್ಪ ಫ್ರೈ ಮಾಡಿ ಇದಕ್ಕೆ 1 ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಈ ಮೆಣಸಿನ್ಕಾಯಿ ಖಾರ ಇಲ್ಲ. ಖಾರ ಇರೋದಾದರೆ ನೀವು ಒಂದು ಅರ್ಧ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಸಾಕು. ಇವಾಗ ನಾನಿಲ್ಲಿ ಸಣ್ಣದಾಗಿ 1 ಈರುಳ್ಳಿನ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಇದನ್ನ ಕೂಡ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಈ ಮಂಚೂರಿಯನ್ ರೆಸಿಪಿನ ಆಲ್ರೆಡಿ ನಮ್ಮ ಮನೇಲಿ 2-3 ಸಲ ಮಾಡಿದ್ದೀನಿ. ಎಷ್ಟು ಸಲ ಮಾಡಿದ್ರೂ ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ನಾವು ರುಬ್ಕೊಂಡಿದ್ವಲ್ಲ ಸಾಸಿಂದು, ಅದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪನ್ನು ನೀವು ಇಲ್ಲಿ ನೋಡ್ಕೊಂಡು ಹಾಕ್ಕೊಬೇಕು. ಮಂಚೂರಿಗೂ ಹಾಕಿದ್ವಿ ನಾವು, ಅದಕ್ಕೇ ನೋಡ್ಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಉಪ್ಪಾದರೆ ತಿನ್ನೋಕ್ಕಾಗಲ್ಲ. ಇವಾಗ ನೋಡಿ, ಇದು ಫುಲ್ ಹಸಿ ವಾಸನೆ ಹೋಗಿ ನೀರೆಲ್ಲ ಬತ್ತಬೇಕು. ಆ ಥರ ನಾವು ಫ್ರೈನ ಮಾಡ್ಕೊಬೇಕು. ಇವಾಗ ನೋಡ್ತಿರ್ಬೋದು ನೀವು, ಎಲ್ಲ ನೀರು ಕೂಡ ಬತ್ತಿದೆ. ಇವಾಗ ನಾವಿಲ್ಲಿ ಒಂದು ಬೌಲಲ್ಲಿ 1 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರ್ ಹಾಕ್ಕೊಂಡು
ಒಂದು ಬೌಲ್ ಫುಲ್ಲು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಆವಾಗ ಇದನ್ನ ಮತ್ತೆ ಆ ಫ್ಯಾನ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದರಿಂದ ಸಾಸ್ ತುಂಬಾ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಕೂಡ ಹೊರಗಡೆ ನೀವು ಏನು ತಿಂತೀರ ಅಲ್ವಾ ಅದೇ ಥರನೇ ಬರುತ್ತೆ. ಹೈಜೀನಾಗಿ ಮನೆಯಲ್ಲೇ ನಾವೇ ಮಾಡ್ಕೋಬೋದು. ಹೊರಗಡೆ ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ. ಮನೇಲಿರೋರಿಗೆಲ್ಲರಿಗೂ ತಿನ್ನಿಸಿ. ಹೊರಗಡೆ ತಿನ್ನೋದನ್ನೇ ಬಿಟ್ಬಿಡ್ತಾರೆ, ನೀವು ಮಾಡಿರೋದನ್ನೇ ತಿಂತಾ ಇರ್ತಾರೆ, ಮತ್ತೆ ಮತ್ತೆ ಮಾಡ್ಕೊಡೋಕ್ಕೆ ಹೇಳ್ತಿರ್ತಾರೆ. ಇವಾಗ ನಾನು ಅದಕ್ಕೇ ಗೋಬಿನ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಹೈ ಫ್ಲೇಮಲ್ಲೇ ಒಂದು 2 ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ. ನಿಮ್ಮ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ ಜೊತೆನೂ ಈ ವಿಡಿಯೋ ಶೇರ್ ಮಾಡಿ. ಅವರಿಗೂ ಮನೇಲಿ ಮಾಡ್ಕೊಳಕ್ಕೆ ಹೇಳಿ, ಅಥವಾ ನೀವೇ ಅವ್ರನ್ನ ಕರೆದು ಮನೆಯಲ್ಲಿ ಮಾಡಿಕೊಡಿ. ಇದಕ್ಕೆ ನಾನಿವಾಗ ಒಂದು 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣಕ್ಕೆ ಹೆಚ್ಚಿ ಹಾಕ್ತಾಯಿದ್ದೀನಿ. ಇದನ್ನ ಹಾಕ್ಕೊಂಡು 1 ನಿಮಿಷ ಫ್ರೈ ಮಾಡಿಕೊಂಡು ಗ್ಯಾಸ್ನ ಆಫ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ.